ಅಲೆಮಾರಿಯ ಸ್ವಗತ ಒಂದು. ಆ ಗೋಡೆ ನನ್ನ ಕಟ್ಟಿ ಹಾಕಲಾಗಲೇ ಇಲ್ಲ. ಇದೇ ರೂಮ್. ನನ್ನ ಹಲವು ಸಾವುಗಳ ಅವಕಾಶಗಳನ್ನು ಕಿತ್ತುಕೊಂಡು ಬದುಕಿನತ್ತ ನೂಕಿದ ರೂಮ್ ಇದೇ. ಭಾಸ್ಕರನಾಗಿದ್ದ ನನ್ನನ್ನು ನಾದನನ್ನಾಗಿಸಿದ್ದು ಇದೇ ರೂಮ್. ಒಂಟಿ ಮತ್ತು ಜಂಟಿಗಳ ಲಾಭ ನಷ್ಟ ಕಲಿಸಿದ್ದು ಕೂಡ ಇದೇ ರೂಮ್. 2002ರಿಂದ ಮೊನ್ನೆಯವರೆಗೂ ನಾನಲ್ಲಿ ಹಗಲು ഇരുಳುಗಳನ್ನು ಅದಲು ಬದಲು ಮಾಡಿಕೊಂಡು ಬದುಕಿದ್ದೆ. ಯಕ್ಷಗಾನದಲ್ಲಿ ಶ್ರೀಶನ ಸಖ್ಯವಾದ ನಂತರ ನಮಗಾಗಿಯೇ ಮನೆಯೊಳಗೊಂದು ಪ್ರೈವೇಸಿ ಜಾಗವಿದೆ, ಜಾಗ ಬೇಕು ಅಂತ ಅರ್ಥ ಆಗಿದೆ. ಹಾಗೆ ಮನೆಯೊಳಗಿನ ದೇವರ ಕೋಣೆಯ ಆಗ ಅಲ್ಲಿ ಹಲವು ದೇವಾನುದೇವತೆಗಳ ಕ್ಯಾಲೆಂಡರು, ಫೋಟೋ, ಪ್ರಸಾದ, ತೀರ್ಥ ಬಾಟಲಿಗಳು ಎಲ್ಲ ಇದು ಅಲ್ಲೇ ಒಳಗೆ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಸ್ವಂತ ಓದು, ಸ್ವಂತ ಕನಸುಗಳನ್ನು ಶುರು ಮಾಡಿ ಅಲ್ಲಿ ಸರಿಬಾರದೆ ಮತ್ತೆರಡು ಜಾಗ ಬದಲಾಯಿಸಿ 2002ರ ನಂತರ ಆ ರೂಮು ಹೊಕ್ಕಿದ್ದೆ. ಮನೆಯಿಂದ ಹೊರಗೆ, ಮನೆಗೆ ಅಂಟಿಕೊಂಡ ಹಾಗೆ ಹೊರಗಿಂದಲೇ ಆ ರೂಮಿಗೆ ಬರುವ ಹೋಗುವ ಹಾಗೆ ಅನುಕೂಲವೂ ಒಂದಿತ್ತು. ಮತ್ತೆ ಆ ರೂಮು ಭೂತಕಾಲದಲ್ಲಿ ಎದುರು ಬಾಡಿಗೆ ಮನೆಯ ಬಚ್ಚಲು ಕೋಣೆಯಾಗಿಯೂ, ಪಾತ್ರೆ ತೊಳೆಯುವ ಜಾಗವಾಗಿಯೂ, ಅಡುಗೆ ಕೋಣೆಯಾಗಿಯೂ, ಬಾಡಿಗೆದಾರ ಗಂಡ ಹೆಂಡಿರ ಕದನದ ನೆಲವಾಗಿಯೂ ಮತ್ತು ಕೊನೆಯಲ್ಲಿ ನಮ್ಮನೆಯ ಕಟ್ಟಿಗೆ ಕೊಟ್ಟಿಗೆ ಆಗಿಯೂ ಇತ್ತೆಂಬುದನ್ನು ನಾನು ನೆನಪಿಸಿಕೊಂಡೇ ಹೇಳಬೇಕಾದ ಮುಖ್ಯ ವಿಚಾರಕ್ಕೆ ಬರ್ತೇನೆ. ಅಂತಿದ್ದ ಕಸದ ಕೊಟ್ಟಿಗೆಯು ನನ್ನ ಬದುಕು, ಬರಹ, ಹಾಡು, ಮನಸ್ಸು, ಕನಸು ಎಲ್ಲವನ್ನು ಕಟ್ಟಿಕೊಟ್ಟಿತ್ತಲ್ಲ. ಒಮ್ಮೆ ತಿರುಗಿ ಕಣ್ಣಾಡಿಸಿಕೊಂಡ್ರೆ ಹಬ್ಬ ಅನಿಸುತ್ತೆ. ಅಲ್ಲಿ ಬಡತನದ ಹಸಿವೆ ಮಲಗಿದೆ, ಎಲ್ಲರೂ ಹಸಿವಿಲ್ಲದೆ ಮಲಗುವ ಕನಸು ಮೊಳೆತಿದೆ. ಅಲ್ಲಿ ಅವಮಾನದ ಕಣ್ಣೀರು ಆವಿಯಾಗಿದೆ, ಅವಮಾನ ಅನುಮಾನಗಳ ಮೀರುವಿಕೆ ಮೋಡ ಕಟ್ಟಿದೆ. ಅಲ್ಲಿ ವಿರಹ ಕೆನ್ನೆ ತೋಯಿಸಿದೆ, ಪ್ರೀತಿ ಒಲುಮೆಗಳ ಆಳ ಹೃದಯ ತುಂಬಿಸಿವೆ. ಅಲ್ಲಿ ಒಂಟಿತನ ಜಂಟಿಯಾಗಿಸಿದೆ, ಜಂಟಿ ಸಾಕಾಗಿ ಒಂಟಿ ಬದುಕಿಸಿದೆ. ಅಲ್ಲಿ ಕಾಂತ ಹುಟ್ಟಿದ್ದ ಅಥವಾ ಹುಟ್ಟಿತ್ತು, ಕಾಂತ ಕಳೆದು ಏಕಾಂತ ಪ್ರಿಯವೂ ಆಯಿತು. ಅಲ್ಲಿ ಎದೆ ಒಡೆದುಕೊಂಡ 100 ಜೀವಗಳು ಪ್ರೀತಿಯ ಸಂತೈಕೆ ಪಡೆದಿದ್ದಾರೆ. ಅಲ್ಲೇ ಪ್ರೀತಿ ಪಡೆದವರು ಎದೆಯೂ ಒಡೆದಿದ್ದಾರೆ. ಅಲ್ಲಿನ ದುಃಖದ ಆಲಾಪಗಳು ತಂತಿಗೆ ನಾದವಾಯಿತು. ನಾದ ಕತ್ತಲೊಳಗಿನ ಬೆಳಕು ಹಾಗೂ ಬೆಳಕಿನೊಳಗಿನ ಕತ್ತಲು ಹುಡುಕುತ್ತಾ ನಡೆಯಿತು. ಮೌನ ಮಾತಾಯಿತು ಹಾಗೂ ಮಾತು ಮೌನವೂ ಆಯಿತು. ಹೀಗೆ ಕತ್ತಲು ಮೌನಗಳ ಜೊತೆಗೆ ಆಪ್ತವಾಗಿ ಪ್ರಯಾಣ ಶುರುವಾಗಿದ್ದೆ ಈ ರೂಮಿನಿಂದ. ಆರಂಭದಲ್ಲಿ ಅದಕ್ಕೆ ನಾದ, ಎ ವರ್ಲ್ಡ್ ಆಫ್ ಮ್ಯೂಸಿಕ್ ಅಂತ ಬೋರ್ಡ್ ತಗಲಾಕಿದ್ದೆ. ಮುಂದೆ ನಾನೇ ನಾದ ಅಂತ ಕರೆಸಿಕೊಂಡಾಗ ನನ್ನ ರೇಡಿಯೋ ಕಥೆಯೊಂದರ ಪಾತ್ರ ಚಿರಾಗ ಅಂತ ಹೆಸರಾಯಿತು. ಆಮೇಲೆ ಹೆಸರಿಲ್ಲದ ರೂಮ್ ಆಯಿತು. ಕೊನೆಗೆ ಅರಿಯುಮನೆ ಅಂತ ನಾನು ಅಂದುಕೊಳ್ತಾ ಗೀಚುತ್ತಾ ಇದ್ದೆ. ಇಂತಿದ್ದ ಆ ರೂಮು ಹಲವು ಸಲ ನನ್ನ ಭೀಕರ ಸಾವನ್ನು ಕೂಡ ತಪ್ಪಿಸಿತ್ತು. ಅದು ಯಕ್ಷಗಾನ ಸೇರಿದ್ದ ಆರಂಭ. ಶೀಶ ಪರಿಚಯವಾಗಿ ಟೇಪ್ ರೆಕಾರ್ಡರು, ಕ್ಯಾಸೆಟ್ಟು ಹುಚ್ಚು ಯಥೇಚ್ಛವಾದ ಕಾಲ. ಟೇಪ್ ಒಳಗೆ ಇದ್ದ ಸ್ಪೀಕರ್ಗಳನ್ನು ಮಾಡಿನ ಅಟ್ಟದಲ್ಲೆಲ್ಲೋ ಕಟ್ಟಿ ವಯರ್ ನೇತಾಡಿಸಿ ಎಲ್ಲೆಲ್ಲೋ ವಿವಿಧ ಇಫೆಕ್ಟ್ಗಳ ಮೂಲಕ ಹಾಡು ಕೇಳುವ ಚಟ. ಹಾಗೆ ಒಂದು ಸ್ಪೀಕರು ಹಳೆಯ ನೀರಿನ ಕೊಡದೊಳಗಿಟ್ಟು ಮಾಡಿಗೆ ಕಟ್ಟಿದ್ದೆ. ಇನ್ನೊಂದು ಸುಮಾರು 15 kgಗೂ ಅಧಿಕ ಭಾರದ ಮರದ ಬಾಕ್ಸ್ ಒಂದರಲ್ಲಿ ಕಟ್ಟಿ ಮಾಡಿನ ಇನ್ನೊಂದು ಮೂಲೆಯಲ್ಲಿ ನೇತಾಕಿದ್ದೆ. ಇದರ ಇಫೆಕ್ಟು ಆಗ ನನಗೆ ಬಹಳ ಚೆಂದ ಇತ್ತು. ಹಾಗಾಗಿ ಇದರಡಿಗೆ ತಲೆ ಹಾಕಿ ಲೈಟ್ ಆಫ್ ಮಾಡಿಕೊಂಡು ಅಶ್ವಥ್ ಅವರ ಭಾವಗೀತೆಗಳನ್ನೋ ಅಥವಾ ಯಕ್ಷಗಾನವನ್ನೋ ಕೇಳುತ್ತಾ ಅಳುತ್ತಾ ಮಲಗೋದು ನನ್ನ ಆ ಬದುಕಿನ ಭಾಗ್ಯಗಳ ಮುಖ್ಯ ಭಾಗ. ಹಾಗೇ ಒಂದು ದಿನ ರಾತ್ರಿ ಮಲಗಿದ್ದವನಿಗೆ ಢಮ್ ಅಂತ ಸದ್ದು ಕೇಳಿ ಎಚ್ಚರ ಆಯಿತು. ಎಡಕಾಲ್ ಪಕ್ಕ ಏನೋ ಉರುಳಿತ್ತು.
ಲೈಟ್ ಹಾಕಿ ನೋಡಿದರೆ ಅದೇ ನನ್ನ ಫೇವರಿಟ್ ಸ್ಪೀಕರ್ ಬಾಕ್ಸ್ ಕಟ್ಟಿದ್ದ ಹಗ್ಗ ಇಲಿ ತುಂಡು ಮಾಡಿ ಕೆಳಕ್ಕೆ ಉರುಳಿತ್ತು. ನನಗಿನ್ನೂ ಗೊತ್ತಿಲ್ಲ. ಅದರ ನೇರ ಕೆಳಗೆ ನನ್ನ ತಲೆ ಇತ್ತು, ಎದೆ ಇತ್ತು, ಮತ್ತು ನಾನಿನ್ನು ಬದುಕಿಯೇ ಇದ್ದೇನೆ. ಇನ್ನೊಂದು ಜಡಿ ಮಳೆಗಾಲದ ಮಧ್ಯರಾತ್ರಿ ದಾಟಿರಬಹುದು. ಗಾಢ ನಿದ್ದೆಯಿಂದ ಎಚ್ಚರವಾಗಿದ್ದು ತುಂಬ ಚಳಿ ಗಾಳಿ ಮತ್ತು ಮಳೆ ಹನಿ ಹೊಡೆತಕ್ಕೆ. ಅಲ್ಲ, ಮಂದ್ರಿ ಸರಿಸಿ ಸಣ್ಣದಾಗಿ ಕಣ್ಬಿಟ್ಟು ನೋಡಿದರೆ ಅಂಗಳ ಪೂರಾ ನೀರು ಸುರಿತಾ ಇದೆ. ಮರಗಿಡಗಳ ರೆಂಬೆ ಕೊಂಬೆ ಪಟ ಪಟ ಬಡಿತಾ ಇದೆ. ಚಂದ ಮಳೆ, ಚಂದ. ಅಯ್ಯೋ, ಇದೆಲ್ಲ ಹೀಗೆ ಮಲಗಿದ್ದಲ್ಲಿಗೆ ಕಾಣೋದು ಹೇಗೆ? ಇಲ್ಲೊಂದು ಗೋಡೆ ಇತ್ತಲ್ಲ ಅಂತ ಯೋಚನೆ ಬರ್ತಿದ್ದ ಹಾಗೆ ನಿದ್ದೆ ಬಿಟ್ಟು ಓಡಿತ್ತು. ನೋಡಿದರೆ ನಾನು ಯಾವಾಗಲೂ ಒತ್ತು ಹಾಕಿ ಮಲಗುತ್ತಾ ಇದ್ದ ಮಣ್ಣಿನ ಗೋಡೆ ಅರ್ಧ ಕುಸಿದು ಅಂಗಳಕ್ಕೆ ಮಗುಚಿ ಕೆಸರಾಗಿ ಹರಿತಿತ್ತು. ಇನ್ನರ್ಧ ನನ್ನ ಚಾಪೆ ಮೇಲೆ ಇದೆ. ಒಂದು 1/4 ಗಂಟೆ ಮೊದಲು ದಪ್ಪಂತ ಸದ್ದು ಕೇಳಿದ್ದು ಇದೇ ಇರಬೇಕು. ಅವತ್ತು ಮಲಗುವ ಹೊತ್ತಿಗೆ ಮಳೆ ಜೋರಿತ್ತು. ಇದ್ದ 3-4 ಲೋಟಗಳು ಸೋರುತ್ತಿದ್ದ ಮಾಡಿನ ನೀರನ್ನು ಇಂಗಿಸ್ಲಿಕ್ಕೆ ಶ್ರಮಿಸ್ತಾ ಇದ್ವು. ನನ್ನ ಮಲಗುವ ಗೋಡೆಯ ಬದಿಯು ಅವತ್ತು ತುಂಬ ಸೋರ್ತಾ ಇತ್ತು. ಹಾಗಾಗಿ ಆ ಗೋಡೆ ತಪ್ಪಿಸಿ ಇನ್ನೊಂದು ಕಡೆಗೆ ಚಾಪೆ ತಿರುಗಿತ್ತು. ಅಲ್ಲವಾದರೆ ಅರ್ಧ ಗೋಡೆ ನನ್ನ ಎದೆ ಮೇಲೆ ಇರ್ತಿತ್ತು, ಅಥವಾ ಪೂರ್ತಿ. ಆದರೆ ಆ ಗೋಡೆ ನನ್ನ ಸಾಯಿಸಿ ಆ ಮನೆಯ ಗೋಡೆ ಮೇಲೆ ಫೋಟೋ ಹಾಕಿಸಿ ಬಂಧಿಸಿದ್ಲೇ ಇಲ್ಲ. ಹೀಗೆ 10 ಹಲವು ಸಾವು ಬದುಕಿನ ಘಟನೆಗಳು ಇಲ್ಲೇ ನನ್ನ ದಾಟಿಸಿದ್ದಾವೆ. ಇತ್ತೀಚೆಗೆ ಈ ನೆಲಕ್ಕೊಬ್ಬಳು ಸಿರಿ ಬರುತ್ತಾಳೆ ಅಂತ ಸಿದ್ಧವಾದಾಗ ಆ ಮನೆ ಹೊಸದಾಗಲು ಹಲವು ಹಳೆಯದು ಉರುಳುವುದು ಅನಿವಾರ್ಯವೂ ಆಗಿತ್ತು. ಅದಕ್ಕೆ ಈ ರೂಮು ಉರುಳಿತು. ಬಹುಶಃ ನಾನು ಮುಕ್ತವಾಗಲು ಈ ರೂಮು ಗೋಡೆಗಳು ತಡೆಯಾಗಿತ್ತೇನೋ. ಈಗ ಎಲ್ಲ ಅಂದುಕೊಂಡ ಹಾಗೆ ಆಗಿದೆ. ಎಲ್ಲರೂ ಖುಷಿಯಾಗಿರಬೇಕು. ಎಸ್, ಮುರಿಯುವವರಿದ್ದಾರೆ ಎಂಬ ನೆನಪಿನೊಂದಿಗೆ ನಾನು ಕನಸುಗಳನ್ನು ಕಟ್ಟುತ್ತೇನೆ. ಮುರಿದಾಗಲೇ ಹೊಸದು ಕಟ್ಟಲು ನನಗೆ ಸಾಧ್ಯವೂ ಆಗುತ್ತದೆ. ಮುರಿಯುವವರಿಗೂ ಸ್ವಾಗತ. ನಾದ ಮಣಿನಾಲ್ಕರು, 2020. ಮಾನವತೆಗೆ ಮಿಡಿಯುವಗೆ ಮೀರಲು ಗಡಿಗಳೇ ಇಲ್ಲ. ಹಚ್ಚೋಣ ಬನ್ನಿ ಭಾವದೇವಿಗೆಯ